ಇನ್ನು ಗ್ಯಾರಂಟಿ ಅನುಷ್ಠಾನ ಎಷ್ಟರ ಮಟ್ಟಿಗಾಗಿದೆ, ಎಷ್ಟು ತಿಂಗಳಿಂದ ಹಣ ಬರದೆ ಮಹಿಳೆಯರು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಹಿಡಿಶಾಪ ಹಾಕ್ತಿದ್ದಾರೆ. ಇದರ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಲಿಕ್ಕೆ ರಿಪಬ್ಲಿಕ್ ಕನ್ನಡ ಇವತ್ತು ನೇರವಾಗಿ ಮಹಿಳೆಯರ ಬಳಿಗೇನೆ ಹೋಗಿತ್ತು. ಏನು ಹೇಳ್ತಿದ್ದಾರೆ ಜನ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು, ಅದರ ಮತ್ತೊಂದಷ್ಟು ಮಾಹಿತಿ ನಿಮ್ಮ ಮುಂದೆ. ಮಂಡ್ಯದ ಹುಲಿಕೆರೆ ಗ್ರಾಮದ ಹತ್ರ ಇದ್ದೀವಿ ನಾವೀಗ. ಹಳ್ಳಿಗಳಲ್ಲಿ ಜನ ಏನು ಹೇಳ್ತಾರೆ, ಜನರ ಸಂವೇದನೆ ಏನಿದೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೆ. ಸೊ ಕೇಳೋಣ ಬನ್ನಿ. ಗೃಹಲಕ್ಷ್ಮಿ ದುಡ್ಡು ಬಂದಿದೆ ಈಗ ಒಂದು ತಿಂಗಳದ 340 ರೂಪಾಯಿ ಬಂತು ಮೇಡಮ್ ಇಬ್ಬರದು. ಕಾಳು ತಿಂಗಳು ಬಂದಿದೆಯಾ? ಇಲ್ಲ ಮೇಡಮ್ ಬಂದಿಲ್ಲ. ಅದ್ರ ಹಿಂದಿನ ತಿಂಗಳು ಇಲ್ಲ, ಬರ್ಬೇಕಷ್ಟೇ. ಸರಿಗೆ ಬತ್ತಲ್ಲ. ಸೊ ಮನೆಯವ್ರಿಗೆ ಬರ್ತಾ ಇಲ್ಲ, ಮನೇಲಿ ಬರ್ತಾ ಇಲ್ಲ. ಓಕೆ, ಇನ್ನು ಕೇಳೋಣ ಬನ್ನಿ. ಅಜ್ಜಿ ಗ್ಯಾರಂಟಿ ದುಡ್ಡು ಬಂದಿದ್ಯಾ? ಗ್ಯಾರಂಟಿ ಯಾವ್ದವ ಗ್ಯಾರಂಟಿ? ಇದು ಅಜ್ಜಿ ಪೆನ್ಷನ್ ಬಂದಿದ್ಯಾ? ಬರ್ತಾ ಇದೆ. ಯಾವ್ದಕ್ಕೆ ಬಂದಿರಿ ಇಲ್ಲಿ? ಅಕ್ಕಿ ಕೊಡ್ತಾ ಇದಾರ ಸರಿಯಾಗಿ ಇಲ್ವಾ? ನನಗೆ ಕೊಡ್ತಾ ಇಲ್ಲ ಸರಿಯಾಗಿ. ನನಗೆ ಬರ್ತಾ ಇಲ್ಲ ಕಣೋಡ, ಅವ್ರಿಗೆ ಬರ್ತಾ ಇಲ್ಲ. ಸೊ ನೋಡಿ ಹೆಂಗಿದೆ ಪರಿಸ್ಥಿತಿ ಅಂತ. ಮೇಡಮ್ ಇಲ್ಲಿ ಈಗ ಇವರು ಯೋಜನೆ ಮಾಡಿ ಭಾಳ ಮೋಸ ಮಾಡ್ತಾ ಇದ್ದಾರೆ ಇವರು. ಏನಕ್ಕೆ ಅಂತಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಅಂತ ಮಾಡಿಬಿಟ್ರು ಇವರು. ಅದೇನೋ ಮಕ್ಮಲ್ ಟೋಪಿ ಹಾಕ್ತಾರೆ ಅಂತಂತಾರಲ್ಲ, ಅದು ಇದು ಪಕ್ಕ ಆ ಕೆಲಸ ಆಯ್ತದೆ ಮೇಡಮ್. ಹೆಸ್ರಿಗೆ ಮಾತ್ರ ಇವ್ರಿಗೆ ಅಳೋರಿಗೆ ಖರ್ಚಿಪ್ ತಗ ಕಣ್ಣೀರು ವರ್ಷು ಆಟ ಆಡ್ತಾ ಇದ್ದಾರೆ ಈ ಸರ್ಕಾರದವರು. ದಯಮಾಡಿ ಇಲ್ಲ ಕೊಡ್ತೀವಿ ಅಂತ ಯಾಕೆ ಒಪ್ಕೋಬೇಕಾಯ್ತು? ನಮ್ಮ ದುಡ್ಡು ಕಿತ್ತಿ ಇವರೇ ಕೊಡೋಕೆ ಇವರೇ ಇವರೇ ಬೇಕಾಗಿತ್ತಾ? ಈಗ ನಮ್ಮ ಹತ್ರ 10 ರೂಪಾಯಿಗೆ ಈಗ 80 ರೂಪಾಯಿ ಬೇಳೆ 160 ರೂಪಾಯಿ ಆಗಿದೆ. ಇತ್ತಳಿ 10 ರೂಪಾಯಿ ಆರ್ ಟಿ ಸಿ ಇದ್ದದ್ದು ಈಗ 50 ರೂಪಾಯಿ ಆರ್ ಟಿ ಸಿ ಆಗಿದೆ. ಎಲ್ಲ ಅದರಲ್ಲೂ ಪ್ರತಿಯೊಂದರಲ್ಲೂ ಮೋಸ ನಡೀತಾ ಇದೆ. ಈಗ ಸಿದ್ದರಾಮಯ್ಯನವ್ರು ಹೇಳಿದ್ರು, ಮಾದೇವಯ್ಯ ನನಗೂ ಫ್ರೀ ನಿನಗೂ ಫ್ರೀ ಅಂತ ಹೇಳಿದ್ರು. ಯಾರಿಗೂ ಫ್ರೀ ಇಲ್ಲ ಇಲ್ಲಿ. ಈಗ 10 kg ಅಕ್ಕಿ ಅಲ್ಲ ಎಲ್ರಿಗೂ ಮಕ್ಮಲ್ ಟೋಪಿ ಫ್ರೀನಾ ಅಂತ? ಹೌದು, 100% ಅದು ಮೇಡಮ್. ಮಕ್ಮಲ್ ಟೋಪಿನೇ ಆಗ್ತಾ ಇರೋದು ಇವರು. ಈಗ ಎಲ್ರಿಗೂ 10,000 ರೂಪಾಯಿ ನಿಮಗೆ ಹೆಂಗಸ್ರುಗಳಿಗೆ 10 kg ಅಕ್ಕಿ ಫ್ರೀ ನಿಮಗೆ ಕಣ್ರಮ್ಮ ಅಂತ ಹೇಳಿದ್ರು. ಎಲ್ಲಿ ಕೊಡ್ತಾ ಇದ್ದಾರೆ? ಕೊಡ್ತಾ ಇದಾರ, ಎಲ್ಲ ಫ್ರೀ ಕೊಡ್ತಾ ಇದಾರ. 5 kg ಕೊಡ್ತಾರೆ. ಕೇಂದ್ರ ಸರ್ಕಾರ ಕೊಡ್ತಾರೆ ಮೇಡಮ್. ಅದು ಸಿದ್ದರಾಮಯ್ಯ ಕೊಡ್ತಾ ಇದಾರೆ. ಸಿದ್ದರಾಮಯ್ಯ ಏನೂ ಕೊಡ್ತಾ ಇಲ್ಲ ಮೇಡಮ್. ಅವ್ರು ಕೊಡ್ತಾ ಇದಾರೆ ಚೊಂಬ ಮೇಡಮ್. ಒಳ್ಳೆ ಒಂದು ಸ್ಟೀಲ್ ಪಾತ್ರೆಗೆ 3 ನಾಮ ಹಾಕಿ ಶಿಸ್ತಾಗಿ ಕೊಡ್ತಾ ಇದ್ದಾರೆ ಚೊಂಬ ನಮಗೆ. ವ್ಯವಸಾಯ ಗ್ಯಾರಂಟಿ ದುಡ್ಡೆಲ್ಲ ಬರ್ತಾ ಇದೆಯಾ? ಹೆಂಗಸ್ರಿಗೆ ಬರ್ತಾ ಇಲ್ಲ ಸರ್, ನಮ್ದು ರುದ್ರೋಪಿ ಬರ್ತಾ ಇದೆ. ಅಕ್ಕಿ ದುಡ್ಡು, ಗೃಹಲಕ್ಷ್ಮಿ ದುಡ್ಡು ಎಲ್ಲ ಕರೆಕ್ಟಾಗಿ ಬರ್ತಾ ಇಲ್ಲ. ಯಾವುದು ಬರ್ತಾ ಇಲ್ಲ. ಸುಮ್ಮನೆ ಜನರಿಗೆ ಮಕ್ಮಲ್ ಟೋಪಿ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ನಾವೆಲ್ಲ ಫ್ರೀ ಕೊಟ್ಬಿಡ್ತೀವಿ, ಎಲ್ಲ ಉದ್ಧಾರ ಮಾಡಿಬಿಡ್ತೀವಿ ಜನಗಳನ್ನ ಅಂತ ಇದ್ದಾರೆ. ಎಲ್ಲಿ ಅವ್ರ ಬದುಕುಗಳು ಎಷ್ಟು ಕಷ್ಟ, ಯಾವತ್ತಿನ ಕಷ್ಟ. ಯಾವ ರಾಜ್ಯ ಬಂದ್ರೇನೋ ರಾಗಿ ಬೀಸೋದು ತಪ್ಪಿಲ್ಲ ಅನ್ನಂಗೆ ಅವ್ರ ಬದುಕಿನ ಕಷ್ಟ ಅದು ಹಾಗೆ ಇದೆ ಅಂತ. ಸೊ ಈ ಗ್ರೌಂಡ್ ರಿಪೋರ್ಟನ್ನು ಜನಗಳಿಗೆ, ಸರ್ಕಾರಕ್ಕೆ ತಲುಪಿಸೋ ಕೆಲಸನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಬಿಡ್ದಿ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸರ್ಕಾರವನ್ನು ಅಥವಾ ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡೋ ಉದ್ದೇಶ ಅಲ್ಲ, ಆದರೆ ಜನರ ಭರವಸೆಯ ಪ್ರಶ್ನೆ. ಜನರ ಭರವಸೆ ಇನ್ನು ಉಳಿದಿರುವ ಆಡಳಿತ ಅವಧಿಯಲ್ಲಿ ಉಳ್ಕೊಳ್ಬೇಕು ಅಂದರೆ ಗ್ಯಾರಂಟಿಗಳು ಕಾಂಗ್ರೆಸ್ ಪಕ್ಷದ ನಾಯಕರು ಭರವಸೆ ಕೊಟ್ಟಂತೆಯೇ ಅನುಷ್ಠಾನ ಆಗಬೇಕು. ಹಾಗಾಗಲಿ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇನ್ನು ಗ್ಯಾರಂಟಿ ಅನುಷ್ಠಾನ ಎಷ್ಟರ ಮಟ್ಟಿಗಾಗಿದೆ, ಎಷ್ಟು ತಿಂಗಳಿಂದ ಹಣ ಬರದೆ ಮಹಿಳೆಯರು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಹಿಡಿಶಾಪ ಹಾಕ್ತಿದ್ದಾರೆ. ಇದರ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಲಿಕ್ಕೆ ರಿಪಬ್ಲಿಕ್ ಕನ್ನಡ ಇವತ್ತು ನೇರವಾಗಿ ಮಹಿಳೆಯರ ಬಳಿಗೇನೆ ಹೋಗಿತ್ತು. ಏನು ಹೇಳ್ತಿದ್ದಾರೆ ಜನ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು, ಅದರ ಮತ್ತೊಂದಷ್ಟು ಮಾಹಿತಿ ನಿಮ್ಮ ಮುಂದೆ. ಮಂಡ್ಯದ ಹುಲಿಕೆರೆ ಗ್ರಾಮದ ಹತ್ರ ಇದ್ದೀವಿ ನಾವೀಗ. ಹಳ್ಳಿಗಳಲ್ಲಿ ಜನ ಏನು ಹೇಳ್ತಾರೆ, ಜನರ ಸಂವೇದನೆ ಏನಿದೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೆ. ಸೊ ಕೇಳೋಣ ಬನ್ನಿ. ಗೃಹಲಕ್ಷ್ಮಿ ದುಡ್ಡು ಬಂದಿದೆ ಈಗ ಒಂದು ತಿಂಗಳದ 340 ರೂಪಾಯಿ ಬಂತು ಮೇಡಮ್ ಇಬ್ಬರದು. ಕಾಳು ತಿಂಗಳು ಬಂದಿದೆಯಾ? ಇಲ್ಲ ಮೇಡಮ್ ಬಂದಿಲ್ಲ. ಅದ್ರ ಹಿಂದಿನ ತಿಂಗಳು ಇಲ್ಲ, ಬರ್ಬೇಕಷ್ಟೇ. ಸರಿಗೆ ಬತ್ತಲ್ಲ. ಸೊ ಮನೆಯವ್ರಿಗೆ ಬರ್ತಾ ಇಲ್ಲ, ಮನೇಲಿ ಬರ್ತಾ ಇಲ್ಲ. ಓಕೆ, ಇನ್ನು ಕೇಳೋಣ ಬನ್ನಿ. ಅಜ್ಜಿ ಗ್ಯಾರಂಟಿ ದುಡ್ಡು ಬಂದಿದ್ಯಾ? ಗ್ಯಾರಂಟಿ ಯಾವ್ದವ ಗ್ಯಾರಂಟಿ? ಇದು ಅಜ್ಜಿ ಪೆನ್ಷನ್ ಬಂದಿದ್ಯಾ? ಬರ್ತಾ ಇದೆ. ಯಾವ್ದಕ್ಕೆ ಬಂದಿರಿ ಇಲ್ಲಿ? ಅಕ್ಕಿ ಕೊಡ್ತಾ ಇದಾರ ಸರಿಯಾಗಿ ಇಲ್ವಾ? ನನಗೆ ಕೊಡ್ತಾ ಇಲ್ಲ ಸರಿಯಾಗಿ. ನನಗೆ ಬರ್ತಾ ಇಲ್ಲ ಕಣೋಡ, ಅವ್ರಿಗೆ ಬರ್ತಾ ಇಲ್ಲ. ಸೊ ನೋಡಿ ಹೆಂಗಿದೆ ಪರಿಸ್ಥಿತಿ ಅಂತ. ಮೇಡಮ್ ಇಲ್ಲಿ ಈಗ ಇವರು ಯೋಜನೆ ಮಾಡಿ ಭಾಳ ಮೋಸ ಮಾಡ್ತಾ ಇದ್ದಾರೆ ಇವರು. ಏನಕ್ಕೆ ಅಂತಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಅಂತ ಮಾಡಿಬಿಟ್ರು ಇವರು. ಅದೇನೋ ಮಕ್ಮಲ್ ಟೋಪಿ ಹಾಕ್ತಾರೆ ಅಂತಂತಾರಲ್ಲ, ಅದು ಇದು ಪಕ್ಕ ಆ ಕೆಲಸ ಆಯ್ತದೆ ಮೇಡಮ್. ಹೆಸ್ರಿಗೆ ಮಾತ್ರ ಇವ್ರಿಗೆ ಅಳೋರಿಗೆ ಖರ್ಚಿಪ್ ತಗ ಕಣ್ಣೀರು ವರ್ಷು ಆಟ ಆಡ್ತಾ ಇದ್ದಾರೆ ಈ ಸರ್ಕಾರದವರು. ದಯಮಾಡಿ ಇಲ್ಲ ಕೊಡ್ತೀವಿ ಅಂತ ಯಾಕೆ ಒಪ್ಕೋಬೇಕಾಯ್ತು? ನಮ್ಮ ದುಡ್ಡು ಕಿತ್ತಿ ಇವರೇ ಕೊಡೋಕೆ ಇವರೇ ಇವರೇ ಬೇಕಾಗಿತ್ತಾ?
ಈಗ ನಮ್ಮ ಹತ್ರ 10 ರೂಪಾಯಿಗೆ ಈಗ 80 ರೂಪಾಯಿ ಬೇಳೆ 160 ರೂಪಾಯಿ ಆಗಿದೆ ಅಂತೇಳಿ 10 ರೂಪಾಯಿ RTC ಇದ್ದದ್ದು ಈಗ 50 ರೂಪಾಯಿ RTC ಆಗಿದೆ. ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಮೋಸ ನಡೀತಾ ಇದೆ. ಈಗ ಸಿದ್ದರಾಮಯ್ಯನವ್ರು ಹೇಳಿದ್ರು ಮಾದೇವಯ್ಯ ನನಗೂ ಫ್ರೀ ನಿನಗೂ ಫ್ರೀ ಅಂತ ಹೇಳಿದ್ರು. ಯಾರಿಗೂ ಫ್ರೀ ಇಲ್ಲ ಇಲ್ಲಿ. ಈಗ 10 kg ಅಕ್ಕಿ ಅಲ್ಲ ಎಲ್ರಿಗೂ ಮಕ್ಮಲ್ ಟೋಪಿ ಫ್ರೀನಾ ಅಂತ? ಹೌದು 100% ಅದು ಮೇಡಮ್. ಮಕ್ಮಲ್ ಟೋಪಿನೇ ಆಗ್ತಾ ಇರೋದು ಇವರು. ಈಗ ಎಲ್ರಿಗೂ 10,000 ರೂಪಾಯಿ ನಿಮಗೆ ಹೆಂಗಸ್ರುಗಳಿಗೆ 10 kg ಅಕ್ಕಿ ಫ್ರೀ ನಿಮಗೆ ಕಣ್ರಮ್ಮ ಅಂತ ಹೇಳಿದ್ರು. ಎಲ್ಲಿ ಕೊಡ್ತಾ ಇದ್ದಾರೆ ಮೇಡಮ್? ಕೊಡ್ತಾ ಇದಾರಾ? ಎಲ್ಲ ಫ್ರೀ ಕೊಡ್ತಾ ಇದಾರಾ? 5 kg ಕೊಡ್ತಾರೆ. ಕೇಂದ್ರ ಸರ್ಕಾರ ಕೊಡ್ತಿರೋದು ಮೇಡಮ್. ಅದು ಸಿದ್ದರಾಮಯ್ಯ ಕೊಡ್ತಾ ಇದಾರಾ? ಸಿದ್ದರಾಮಯ್ಯ ಏನೂ ಕೊಡ್ತಾ ಇಲ್ಲ ಮೇಡಮ್. ಅವ್ರು ಕೊಡ್ತಾ ಇದ್ದಾರೆ ಚೊಂಬ ಮೇಡಮ್. ಒಳ್ಳೆ ಒಂದು ಸ್ಟೀಲ್ ಪಾತ್ರೆಗೆ 3 ನಾಮ ಹಾಕಿ ಶಿಸ್ತಾಗಿ ಕೊಡ್ತಾ ಇದ್ದಾರೆ ಚೊಂಬ ನಮಗೆ. ವ್ಯವಸಾಯ ಗ್ಯಾರಂಟಿ ದುಡ್ಡೆಲ್ಲ ಬರ್ತಾ ಇದೆಯಾ? ಹೆಂಗಸ್ರಿಗೆ ಬರ್ತಾ ಇಲ್ಲ ಸರ್, ನಮ್ಮದು ರುದ್ರೋಪಿ ಬರ್ತಾ ಇದೆ. ಅಕ್ಕಿ ದುಡ್ಡು ಗೃಹಲಕ್ಷ್ಮಿ ದುಡ್ಡು ಎಲ್ಲ ಕರೆಕ್ಟಾಗಿ ಬರ್ತಾ ಇಲ್ಲ 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 ಯಾವುದು ಬರ್ತಾ ಇಲ್ಲ. ಸುಮ್ಮನೆ ಜನರಿಗೆ ಮಕ್ಮಲ್ ಟೋಪಿ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ನಾವೆಲ್ಲ ಫ್ರೀ ಕೊಟ್ಬಿಡ್ತೀವಿ, ಎಲ್ಲ ಉದ್ಧಾರ ಮಾಡಿಬಿಡ್ತೀವಿ ಜನಗಳನ್ನ ಅಂತ ಇದ್ದಾರೆ. ಎಲ್ಲಿ ಅವ್ರ ಬದುಕುಗಳು ಎಷ್ಟು ಕಷ್ಟ, ಯಾವತ್ತಿನ ಕಷ್ಟ. ಯಾವ ರಾಜ್ಯ ಬಂದ್ರೇನೋ ರಾಗಿ ಬೀಸೋದು ತಪ್ಪಿಲ್ಲ ಅನ್ನಂಗೆ ಅವ್ರ ಬದುಕಿನ ಕಷ್ಟ ಅದು ಹಾಗೆ ಇದೆ ಅಂತ. ಸೊ ಈ ಗ್ರೌಂಡ್ ರಿಪೋರ್ಟನ್ನು ಜನಗಳಿಗೆ ಸರ್ಕಾರಕ್ಕೆ ತಲುಪಿಸೋ ಕೆಲಸನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಬಿಡ್ದಿ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸರ್ಕಾರವನ್ನು ಅಥವಾ ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡೋ ಉದ್ದೇಶ ಅಲ್ಲ, ಆದರೆ ಜನರ ಭರವಸೆಯ ಪ್ರಶ್ನೆ. ಜನರ ಭರವಸೆ ಇನ್ನು ಉಳಿದಿರುವ ಆಡಳಿತ ಅವಧಿಯಲ್ಲಿ ಉಳ್ಕೊಳ್ಬೇಕು ಅಂದರೆ ಗ್ಯಾರಂಟಿಗಳು ಕಾಂಗ್ರೆಸ್ ಪಕ್ಷದ ನಾಯಕರು ಭರವಸೆ ಕೊಟ್ಟಂತೆಯೇ ಅನುಷ್ಠಾನ ಆಗಬೇಕು. ಹಾಗಾಗಲಿ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇತ್ತು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಬಂತ ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನು ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ, ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ಚೂರು ನಿಲ್ಲು ಮೇಲೆ. ನೀ ಭಾರಿ ಐಟ್ ಅದಲ್ಲ ಮಾರೇ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರ ಅಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.